Hi, my dear friends. Welcome to Learn All in One Commerce with Muralidhar Shastri. Today we are discussing another one new problem as regarding that admission of a partner. So the problem is as follows. The problem you can see in the your screen. Sachin and Dravid are partners in a firm sharing profit and losses in the ratio of a 3:2. Their balance sheet is given below. The balance sheet is as on 31st 3 2025 as follows. The liabilities, I will read the liabilities and amount. Creditors 18,000, outstanding salaries 12,000, reserve fund 10,000. The capitals they have been bringing 60,000 and 40,000, total together 1 lakh. Cash at bank 20,000, sundry debtors 25,000, PDD 2,000, stock is 7,000, furniture 25,000, building 50,000, and P&L account is 15,000. The total together 1,40,000. On 1/4/2025, they admitted the Ashwin as a new partner into partnership on the following terms. He brings the 40,000 as a capital, 20,000 towards as a goodwill for 1/4 share in future profits as per the accounting standard 26. Depreciate furniture by 10%, building or revalued 45,000. PDD increased by 3,500. Prepaid insurance is 2,000. So total, we need to draw the revaluation account, a partner's capital account, and the new balance sheet as on 1/4/2025. So without delay, we will move towards the solution part. May I have been read it all the problem. You need to understand that when I am reading the problem, ಆಲ್ ದ ಅಡ್ಜಸ್ಟ್ಮೆಂಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನಾನು ಪ್ರಾಬ್ಲಮ್ ಮಾಡಬೇಕಾದ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸಿರಲ್ಲ. ಬಟ್ ಇವಾಗ ಏನು ಮಾಡ್ತೀನಿ, ನಾನು ಒಂದೊಂದು ಏನು ಪಾಯಿಂಟ್ ಇರುತ್ತೆ ಆ ಪಾಯಿಂಟ್ಸ್ಗಳೆಲ್ಲದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ನೀವು ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಪುಟ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ನಾವೇನು ಹಾಕಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡ್ತಾ ಇದೀವಿ ನಾವು ಇಲ್ಲೇ ಇವಾಗ ಡ್ರಾ ಮಾಡಿದ್ದೇವೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯು ಕ್ಯಾನ್ ಸಿ ಹಿಯರ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಫಸ್ಟ್ಗೆ ಏನಪ್ಪ ಅಂತ ಹೇಳಂದ್ರೆ, ಈ ಕಡೆ ಏನಾದರೂ ಕೂಡ ಆದರೆ ಇದು ಲಾಸ್ ಅಂತ ಇರುತ್ತೆ, ಈ ಕಡೆಗೆ ಏನಾಗಿರುತ್ತೆ ಪ್ರಾಫಿಟ್ ಅಂತಕ್ಕಂಥದ್ದು ಇರುತ್ತೆ. ಹೌದಾ? ಸೊ ಈಗ ಏನಾಗಿದೆ, ನಮಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡಬೇಕು, ಫಸ್ಟ್ ವಿ ನೀಡ್ ಟು ಗ್ಲಾನ್ಸ್ ಔಟ್ ಆಲ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿರ್ತಾನೆ ಅದನ್ನು ಮಾತ್ರ ಏನು ಮಾಡಬೇಕು, ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನೋಡ್ಕೊಂಡು ಹೋಗಬೇಕು. ಸೊ ಫಸ್ಟ್ಗೆ ಏನು ಕೊಟ್ಟಿದ್ದಾನೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ, ಡಿಪ್ರಿಷಿಯೇಟ್ ದ ಫರ್ನಿಚರ್ ಬೈ ದ 10%. ಹಾಗಿದ್ರೆ ನಮ್ಮಲ್ಲಿ ಫರ್ನಿಚರ್ ಎಷ್ಟಿದೆ ಅಂದರೆ 25,000 ಇದೆ. 25,000ಗೆ 10% ಮಾಡಿಕೊಂಡ್ರೆ 2,500 ಅಂತಕ್ಕಂಥದ್ದು ನಮಗೆ ಸಿಕ್ತು. ಸೊ ಅದೇ ರೀತಿಯಾಗಿ ಆ್ಯಂಡ್ ಬಿಲ್ಡಿಂಗ್ ವಾಸ್ ರಿವ್ಯಾಲ್ಯೂಡ್ 45,000. ಸೊ ನಮ್ಮಲ್ಲಿರ್ತಕ್ಕಂಥದ್ದು ಬಿಲ್ಡಿಂಗ್ ಎಷ್ಟಿದೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ 50,000 ಇದೆ. ಬಟ್ ಕೆಳಗಡೆ ಅದು ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟಲ್ಲಿ 45,000 ಇದೆ. ಸೊ ಡಿಫ್ರೆನ್ಸ್ ಅಮೌಂಟ್ ಈಸ್ ಬಿಕಮ್ ದ 5,000 ಟು ಪಿ ಡಿ ಡಿ ಅಂತಂತ ಹೇಳಿ ಕರಿತೀವಿ. ಓಕೆ, ಪಿ ಡಿ ಡಿ ಏನು ಹೇಳುತ್ತೆ ಅಂದರೆ, ಪಿ ಡಿ ಡಿ ಎಷ್ಟು ಇನ್ಕ್ರೀಸ್ ಆಗಿದೆ, ನಮಗೆ ಮೊದಲು ಎಷ್ಟಿತ್ತು ಅಂದರೆ 2,000 ರೂಪಾಯಿ ಇತ್ತು. ಅಂದರೆ ಅಸೆಟ್ ಸೈಡ್ ನೋಡಿ 2,000 ರೂಪಾಯಿ ಇತ್ತು. ಬಟ್ ಬರ್ತಾ ಎಷ್ಟಾಗಿದೆ ಅದಂದರೆ ರಿವ್ಯಾಲ್ಯೂಡ್ ಅಥವಾ ಇನ್ಕ್ರೀಸ್ ಮಾಡಿದ್ದಾರೆ, ಅದನ್ನು 3,500 ಆಗಿದೆ. ಸೊ 3,500ಅಲ್ಲಿ 2,000 ಹೋದರೆ ಎಷ್ಟು ಜಾಸ್ತಿ ಆಯ್ತು, ನಮಗೆ 1,500 ಅಂತಕ್ಕಂಥದ್ದು ಜಾಸ್ತಿ ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ನಮ್ಮಲ್ಲಿ ಇರ್ತಕ್ಕಂತಹ ಇನ್ಕಮ್ಸ್ಗಳನ್ನು ನೋಡೋಣ. ದ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು, ನಮ್ಗೆ ಅಡ್ವಾನ್ಸ್ ಆಗಿ ನಾವೇನು ಮಾಡಿದ್ವಿ, ಪ್ರೀಪೇಯ್ಡ್ ಇನ್ಶೂರೆನ್ಸನ್ನು ಏನು ಮಾಡಿದ್ವಿ, ನಾವು ಕಟ್ಟಿದ್ದೀವಿ. ಸೊ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಕ್ಕಂಥದ್ದನ್ನು 2,000 ರೂಪಾಯಿ ತೊಗೊಂಡಿದ್ವಿ. ಸೊ ಇದೊಂದೇ ಇರ್ತಕ್ಕಂಥದ್ದು. ಸೊ ಟೋಟಲ್ ಆಗಿ ನಾವು ಈ ಸೈಡ್ ಮಾಡಿದ್ರೆ 5 + 2.5 7.5 7.5 + 1.5 ಟೋಟಲ್ 9 ಆಯಿತು. ಸೊ 9,000 ಅಂತಕ್ಕಂಥದ್ದು ಇಲ್ಲಿ ಆಯಿತು. ಈ ಕಡೆಗೆ ಏನಾಗುತ್ತೆ ಅಂದರೆ 2,000 ಮಾತ್ರ ಇದೆ. ಟೋಟಲ್ ಆಗಿ 7,000 ರೂಪೀಸ್ ಏನಾಯಿತು, ಲಾಸ್ ಬಂತು. ಸೊ ಬೈ ಲಾಸ್ ಟ್ರಾನ್ಸ್ಫರ್ಡ್ ಟು ಯಾರೊಬ್ಬರಿಗೆ, ಸಚಿನ್ಗೆ. ಪ್ರಾಫಿಟ್ ಬಂದರೆ ಈ ಕಡೆ, ಲಾಸ್ ಬಂದರೆ ಈ ಕಡೆ. ಆಯಿತಾ? ನೆನ್ಪಿಟ್ಕೊಂಡಿರ್ತೀರಿ ನೀವಿಬ್ಬರು ಕೂಡ. ದ ಲಾಸ್ಟ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ನಾವು ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಈ ಸಾರಿ ಏನು ಮಾಡ್ತಾ ಇದ್ವಿ, ಲಾಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಪಾಸಿಬಿಲಿಟೀಸ್ ಆರ್ ದೇರ್, ಕಂಪಲ್ಸರಿ ಇಟ್ ಮೈಟ್ ಬಿ ಗೆಟ್ ಇಟ್ ದ ಪ್ರಾಫಿಟ್ ಆರ್ ದ ಲಾಸ್. ಪ್ರಾಫಿಟು ಬರ್ಬೋದು ಅಥವಾ ಲಾಸು ಬರ್ಬೋದು. ಲಾಸ್ ಬಂತು. ಲಾಸ್ ಎಷ್ಟು ಬಂತು, ಸಚಿನ್ಗೆ ಎಷ್ಟು, 7,000 ಇಂಟು 3/5 ಮಾಡಿದ್ರೆ ಅವರ ರೇಷಿಯೋಗಳ ಪ್ರಕಾರ, ಓಲ್ಡ್ ರೇಷಿಯೋ ಏನಿರುತ್ತೆ ಅದೇ ರೇಷಿಯೋಗಳ ಪ್ರಕಾರ ನಾವೇನು ಮಾಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಟನ್ನು ಮಾಡ್ತಾ ಇದ್ವಿ. 4,200 ಆ್ಯಂಡ್ ದ್ರಾವಿಡ್ ಈಸ್ 7,000 ಇಂಟು 2/5 ಮಾಡಿದ್ರೆ 2,800, ಟೋಟಲ್ 7,000 ಆಯಿತು. ಇಲ್ಲಿಗೆ ಇದು ಅಷ್ಟು ಮುಗೀತು. ನಿಮಗೆ ಮಾಹಿತಿಗಾಗಿ, ದ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಈಸ್ ಎನ್ ಇನ್ಕಮ್. ಓಕೆಪ್ಪ, ಇದು ಎಂತಹ ಇನ್ಕಮ್ ಅಂದರೆ ಡೀಮ್ಡ್ ಇನ್ಕಮ್ ಇದು ನಮಗೆ. ಓಕೆ,
ಇಟ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್. ನಾನು ಬರ್ತಿದ್ದೀನಿ ಇಲ್ಲಿ ಕ್ರೆಡಿಟ್ ಸೈಡ್ ಆಫ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಶೀಟ್ ಸೈಡ್. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡನ್ನು ಏನು ಮಾಡ್ಬೇಕು ನಾವು ಇದನ್ನು ತೋರಿಸ್ಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ಅಸೆಟ್ ಸೈಡ್ ಏನು ಮಾಡ್ಬೇಕು ನಾವು? ವಿ ನೀಡ್ ಟು ಶೋ ದಿಸ್ ಅಂತಕ್ಕಂಥ. ಫೈನ್. Now we will see the partners capital account. Partners capital account ಅನ್ನು ನೋಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗಡೆ ಪರ್ಟಿಕ್ಯುಲರ್ಸ್ ಸಚಿನ್ ದ್ರಾವಿಡ್ ಅಶ್ವಿನ್, ಪರ್ಟಿಕ್ಯುಲರ್ಸ್ ಸಚಿನ್ ದ್ರಾವಿಡ್ ಅಶ್ವಿನ್. ಸೊ ಈ ರೀತಿಯಾಗಿ ನಾವು ಬರ್ಕೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಈಸ್ ದಟ್ ವಾಟ್ ಎವರ್ ದ ಕ್ಯಾಪಿಟಲ್ ದೇ ಹ್ಯಾವ್ ಬಿನ್ ಬ್ರಿಂಗ್ ಇನ್ ಟು ದಟ್ ಅವರ್ ಬಿಸ್ನೆಸ್, ದಟ್ ಈಸ್ ವಿ ನೀಡ್ ಟು ಬಿನ್ ರೈಟ್ ಹಿಯರ್. 60,000 and 40,000 ಎರಡು ಅಮೌಂಟ್ ಅನ್ನು ತಗೊಂಡು ಬಂದಿದ್ರೆ ನಾವೇನ್ ಮಾಡಿದ್ವಿ? ಇಲ್ಲಿ ಬರ್ದ್ವಿ. ಅದೇ ರೀತಿಯಾಗಿ ಬೈ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಅನ್ನು ಕೂಡ ಇಬ್ರಿಗೂ ಕೂಡ ಏನ್ ಮಾಡ್ಬೇಕು ನಾವು? ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಬೇಕು. ಅದು 10,000 ಇದೆ. 10,000ಗೆ 10,000 ಇಂಟು 3/5, 10,000 ಇಂಟು 2/5 ಮಾಡಿದ್ರೆ 6,000 ಮತ್ತು 4,000 ಬಂತು. ಲೆಫ್ಟ್ ಇಟ್ಟು ದಟ್ ಅಶ್ವಿನ್ಗೆ ಏನಾಗಲ್ಲ, ಬರಿಬಾರ್ದು. ಅದೇ ರೀತಿಯಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರಿತೀವಿ. ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೆದಾಗ ವಾಟ್ ಎವರ್ ದಟ್ ಅಶ್ವಿನ್ ಈಸ್ ಗೋಯಿಂಗ್ ಟು ಬ್ರಿಂಗ್ ದಟ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಎರಡು ಏನ್ ತರ್ತಾನೆ ಅದನ್ನ ಏನ್ ಮಾಡಬೇಕು? ಬರಿಬೇಕಾಗುತ್ತೆ. 40,000 ಪ್ಲಸ್ 20,000 ಟೋಟಲ್ ಟುಗೆದರ್ ಹಿ ಹ್ಯಾಸ್ ಬಿನ್ ಬ್ರಿಂಗ್ ಇಟ್ ದಟ್ 60,000. ನೆಕ್ಸ್ಟ್ ಏನ್ ಮಾಡ್ತಾನೆ? ಬೈ ಅಶ್ವಿನ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ, ಇದು ಗುಡ್ ವಿಲ್. ಹೌದಾ? ಗುಡ್ ವಿಲ್ಗೆ ಏನ್ ಮಾಡಬೇಕು ಅಂತ ಹೇಳಂದ್ರೆ, ಇನ್ ಕೇಸ್ ಆಫ್ ಎನ್ ಸ್ಯಾಕ್ರಿಫೈಸ್ ರೇಷಿಯೋ ಏನಾದರೂ ಕೂಡ ಕೊಟ್ಟಿದ್ರೆ ನಾವಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ತಗೋಬೇಕಾಗುತ್ತೆ. ಬಟ್ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿಲ್ಲ ಅಂತಂದ್ರೆಗಿನ ಓಲ್ಡ್ ರೇಷಿಯೋನೇ ತಗೊಂಡು ಏನ್ ಮಾಡಬೇಕು? ನಾವಿಲ್ಲಿ ಕ್ಯಾಲ್ಕುಲೇಟರ್ನ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ನಮ್ಗೆ ಇಲ್ಲಿ ಅಶ್ವಿನ್ ತಂದಿರತಕ್ಕಂಥ ದುಡ್ಡನ್ನ ಏನ್ ಮಾಡಬೇಕು? ನಾವು ಬಿಸ್ನೆಸ್ ಅಲ್ಲಿ ತಗೋಬೇಕಾಗಿರುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ? ಸೊ 20,000 ಇಂಟು 3/5, 20,000 ಇಂಟು 2/5 ಮಾಡಿದಾಗ 12,000, 8,000 ಆಯಿತು. ಈ 12,000, 8,000 ಅನ್ನ ಏನು ಮಾಡ್ತೀವಿ ನಾವು? ವಿ ವಿಲ್ ಮೇಕ್ ಇಟ್ ಆಸ್ ಎನ್ ಎ ಕಾಂಟ್ರಾ ಎಂಟ್ರಿ. ನಾವೇನು ಮಾಡ್ತೀವಿ? ಕಾಂಟ್ರಾ ಎಂಟ್ರಿನ ಮಾಡ್ತೀವಿ. ಸೊ ಇದು ಬಿಸ್ನೆಸ್ಸಲ್ಲಿ ಏನಾಗಿರುತ್ತೆ? ರಿಟೇನ್ ಆಗಿರುತ್ತೆ ಅಂತ ಹೇಳರ್ಥ. ಓಕೆ, ಇಟ್ ವಿಲ್ ರಿಟೇನ್ ಇನ್ ದ ಬಿಸ್ನೆಸ್. ಇದು ಬಿಸ್ನೆಸ್ ಒಳಗಡೆ ರಿಟೇನ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಟು ಸಚಿನ್ಸ್ ಕ್ಯಾಪಿಟಲ್ ಅಕೌಂಟ್, ಟು ದ್ರಾವಿಡ್ಸ್ ಕ್ಯಾಪಿಟಲ್ ಅಕೌಂಟ್. ನೀವು ಬೇಕಿದ್ರೆ ಫಸ್ಟ್ಗೆ ಬೇಕಾದರೂ ಕೂಡ ಇದನ್ನ ಬರ್ಕೋಬಹುದು. ಆಸ್ ಆನ್ ಯುವರ್ ವಿಶ್. ಇಟ್ ವಿಲ್ ರಿಮೇನ್ ಇನ್ ಟು ದಟ್ ಯುವರ್ ಬಿಸ್ನೆಸ್. ಇದು ಬಿಸ್ನೆಸ್ ಒಳಗಡೆ ಇರುತ್ತೆ ಅಮೌಂಟು. ಇನ್ ಕೇಸ್ ಇದನ್ನ ಏನಾದರೂ ಕೂಡ ನಾವು ವಿಡ್ರಾ ಮಾಡಿದ್ರೆ, ಹೌದಾ? ನಾವು ಇದನ್ನ ಏನಾದರೂ ಕೂಡ ವಿಡ್ರಾ ಮಾಡಿದ್ರೆ, ಸೊ ನೋಡಿ, ವಿಡ್ರಾ ಮಾಡಿದ್ರೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾನು ಹೇಳಿದ್ದೀನಿ. ಸೊ ಬರ್ದಿದ್ದೀನಿ ಸುರೇಶ್ ಕ್ಯಾಪಿಟಲ್ ಅಕೌಂಟ್, ಶಂಕರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ 10,000 ಬರ್ದಿನಿ. ಇದೇ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ಬಿಟ್ಟು ಏನು ಮಾಡಿದ್ದೀನಿ? ವಿಡ್ರಾನ್ ಅಂತ ಹೇಳಿ ಬರ್ತೀನಿ. 10,000 ಏನು ಮಾಡಿದ್ದೀನಿ? ಇದನ್ನ ವಿಡ್ರಾನ್ ಅಂತ ಹೇಳಿ ಬರ್ತೀನಿ. ಇದು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿರೋದು. ನೀವು ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ, ಹಳೆ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನು ಮಾಡಲ್ಲಪ್ಪ ಅಂದ್ರೆಗಿನ ದೇ ವಾಂಟ್ ಟು ವಿಡ್ರಾ. ಓಕೆ, ಅದನ್ನೇನು ಮಾಡಲ್ಲ, ವಿಡ್ರಾ ಮಾಡೋದು. ದೇ ವಿಲ್ ಕೀಪ್ ಇಟ್ ಇನ್ ದ ಬಿಸ್ನೆಸ್. ಸೊ ಹಾಗಾಗಿ ಇದು ಬಿಸ್ನೆಸ್ ಅಲ್ಲಿ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮೇಲ್ಗಡೆ ನೋಡೋಣ, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಮಗೆ ಲಾಸ್ ಆಗಿದೆ. ವಿ ಸಫರ್ಡ್ ಎನ್ ಎ ಲಾಸ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಷ್ಟಿದೆ? 4,228 ಅಂತಕ್ಕಂಥದ್ದು. ಸಾರಿ, 4,228 ಟೋಟಲ್ 7,000. ಸೊ ಇದನ್ನ ಸೇಮ್ ಆಸ್ ಇಟ್ ಈಸ್ ಇಬ್ಬರಿಗೆ, ಸಚಿನ್ಗೆ ಮತ್ತು ದ್ರಾವಿಡ್ಗೂ ಕೂಡ ಏನು ಮಾಡಬೇಕಾಗುತ್ತೆ? ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಟು P&L ಅಕೌಂಟ್ ಅಂತಕ್ಕಂಥದ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಮ್ಗೆ ಏನು ಮಾಡಿದರೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೊಟ್ಟಿರ್ತಾರೆ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಕಾರನ ಏನು ಮಾಡಬೇಕಾಗುತ್ತೆ? ನಾವು ಮಾಡಿಕೊಂಡು ಲೆಕ್ಕ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಮಗೆ ಎಷ್ಟು ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾನೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾನೆ? 15,000 ಕೊಟ್ಟಿದ್ದಾನೆ. ಸೊ ಇದನ್ನು ಕೂಡ ರೇಷಿಯೋ ಪ್ರಕಾರನೇ ಏನು ಮಾಡಬೇಕು? ಡಿಸ್ಟ್ರಿಬ್ಯೂಟನ್ನು ಮಾಡಬೇಕು. ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನಾವು. 15,000 ಇಂಟು 3/5, 15,000 ಇಂಟು 2/5 ಮಾಡಿದ್ರೆ 6,000 ಆಯಿತು. ಸೊ ಈ ರೀತಿಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಇದನ್ನು ಕೂಡ ನಾನು ಆವಾಗಲೇ ಹೇಳಿದೆ. ಅದೇ ರೀತಿಯಾಗಿ ಟು ಕ್ಯಾಪಿಟಲ್ ಕ್ಯಾರಿ ಡೌನ್ ಅಂತಕ್ಕಂಥದ್ದು. ಎಷ್ಟು ಕ್ಯಾಪಿಟಲನ್ನು ನಾವೇನು ಮಾಡಬೇಕಾಗುತ್ತೆ? ಕ್ಯಾರಿ ಡೌನ್ ಮಾಡಬೇಕು. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಕ್ಕಂಥ ಇದು ಬ್ಯಾಲೆನ್ಸಿಂಗ್ ಫಿಗರ್. ಹೌದಾ? ಇದಿಷ್ಟು ಮುಗ್ದಾದ ನಂತರ ಬ್ಯಾಲೆನ್ಸಿಂಗ್ ಫಿಗರನ್ನು ನಾವೇನು ಮಾಡಬೇಕು? ಇಲ್ಲಿ ಲೆಕ್ಕ ಮಾಡ್ಕೊಂಡು ಹೋಗಬೇಕು. ಅಂದರೆ ಈ ಸೈಡಿನ ಎಲ್ಲ ಟೋಟಲ್ನ ತೊಗೊಂಡು ಈ ಸೈಡಲ್ಲಿ ಏನು ಮಾಡಿ ಲೆಸ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಬ್ಯಾಲೆನ್ಸೇ ಏನಾಗಿರುತ್ತೆ? ಬ್ಯಾಲೆನ್ಸಿಂಗ್ ಫಿಗರ್ ಆಗಿರ್ತದೆ. ಓಕೆ, ಇದು ಬ್ಯಾಲೆನ್ಸನ್ನು ಏನು ಮಾಡ್ತೀವಿ ನಾವು? ಕ್ಯಾರಿ ಡೌನ್ ಮಾಡ್ತೀವಿ. ಸೊ ಇಲ್ಲಿ 60,000 ಇದೆ, ಇಲ್ಲಿ 52,000 ಇದೆ, ಇಲ್ಲಿ 78,000 ಇದೆ. ಸೊ ಈ ಕಡೆ ಬಂದು 60,000 ಆಗಬೇಕಂದ್ರೆ ಇದು ಅವ್ರು ತಂದಿರತಕ್ಕಂತಹ ಏನಿದು ಗುಡ್ ವಿಲ್, ಯಾರು ತಂದಿರತಕ್ಕಂಥದ್ದು? ಅಶ್ವಿನ್ ತಂದಿರತಕ್ಕಂಥ ಗುಡ್ ವಿಲ್ಲು, ಅದ್ರ ಜೊತೆಗೆ ಅವ್ನು ತಂದಿರತಕ್ಕಂತಹ ಕ್ಯಾಪಿಟಲ್ ಟೋಟಲ್ ಟುಗೆದರ್ 60,000 ಅಂತಕ್ಕಂಥದ್ದು. ಕೆಲವೊಂದು ಲಾಸ್ಗಳಾಗಿದ್ದಾವೆ. ಆ ಲಾಸ್ಗಳ ಜೊತೆಗೆ ಎಲ್ಲ ತೆಗೆದುಬಿಟ್ಟು ಉಳಿತಕ್ಕಂಥ ಅಮೌಂಟ್ ಎಷ್ಟಿದೆ?
43,200 ಅಂತಕ್ಕಂಥದ್ದು. ಸಚಿನ್ಗೂ ಕೂಡ ಲಾಸಸ್ಗಳನ್ನೆಲ್ಲ ತೆಗೆದು ಬಂದಿರತಕ್ಕಂಥ ಅಮೌಂಟ್ ಎಷ್ಟು ಉಳಿಯುತ್ತೆ ಅಂದರೆ 64,800 ಅಂತಕ್ಕಂಥದ್ದು ಏನಾಗುತ್ತೆ ಉಳಿತದೆ. ಲಾಸ್ಟ್ಗೆ ಎಲ್ಲ ಬ್ಯಾಲೆನ್ಸಸ್ಗಳನ್ನು ಕೂಡ ನಾವು ಟ್ಯಾಲಿ ಮಾಡ್ತೀವಿ. ಇದಿಷ್ಟು ನಿಮ್ಮ ಅಂಡರ್ಸ್ಟ್ಯಾಂಡಿಗೆ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ಐ ಆಮ್ ಸೇಯಿಂಗ್ ದಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಲಾಸ್ ಆಗಿದೆ. ಹೌದಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನಾಗಿದೆ, ಇದು ಕೂಡ ನಮಗೆ ಲಾಸ್ ಆಗಿದೆ ಅಂತಕ್ಕಂಥದ್ದು. The new balance sheet as on 1/4/2025, it is a new balance sheet we are putting. ನಾವು ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನು ಏನು ಮಾಡ್ತಾ ಇದ್ವಿ, ಇವಾಗ ಡ್ರಾ ಮಾಡ್ತಾ ಇದ್ವಿ. ಲಯಬಿಲಿಟೀಸು ರುಪೀಸು, ಅಸೆಟ್ ರುಪೀಸು. ಸೊ ಫಸ್ಟ್ಗೆ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಹೇಳಿ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಹೇಳಂತಂದ್ರೆ ಫಸ್ಟ್ಗೆ ನಾವು ನಮ್ಮಲ್ಲಿರ್ತಕ್ಕಂತಹ ಕ್ಯಾಶು, ಹೌದಾ, ನಮ್ಮಲ್ಲಿರ್ತಕ್ಕಂತಹ ಕ್ಯಾಶ್ ಎಷ್ಟಿತ್ತು, ಕ್ಯಾಶ್ ಎಟ್ ಬ್ಯಾಂಕು 10,000 ಇತ್ತು. ಅದೇ ರೀತಿಯಾಗಿ 40,000 ರುಪೀಸನ್ನು ಯಾರು ತೊಗೊಂಡು ಬಂದರು, ಅಶ್ವಿನ್ ತೊಗೊಂಡು ಬಂದರು. 20,000 ರುಪೀಸ್ ಗುಡ್ ವಿಲ್ ಅನ್ನ ಏನಾಯ್ತು, ಅದು ಗುಡ್ ವಿಲ್ 20,000, ಟೋಟಲ್ ಟುಗೆದರ್ 60,000 ಪ್ಲಸ್ 20,000 80,000 ರುಪೀಸ್ ಆಯಿತು. ಸೊ ಸಂಡ್ರಿ ಡೆಟಾರ್ಸ್ ಎಷ್ಟಿದೆ ನಮ್ಮಲ್ಲಿ 25,000 ಇದೆ. ಇದಕ್ಕೆ ಲೆಸ್ ಪಿ ಡಿ ಡಿ ಮಾಡಬೇಕಾಗುತ್ತೆ. ಈ ಪಿ ಡಿ ಡಿ ಏನೆಲ್ಲ ಇನ್ಕ್ಲೂಡಿಂಗ್ ಆಗಿದೆ ಅಂತ ಹೇಳಿದ್ರೆ, ಮೊದಲು ಆ್ಯಕ್ಚುಲಿ ಆಗಿ ಪಿ ಡಿ ಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಾಬ್ಲಮಲ್ಲಿ 2,000 ಇತ್ತು. ಅದಾದ ನಂತರ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದರೆ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಫಾರ್ ದ 3,500 ಅಂತ ಹೇಳಿ, ಅದನ್ನು ಮಾತ್ರ ತೊಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನಾವೇನು ಮಾಡಬೇಕು, ತೊಗೋಬೇಕಾಗಿರುತ್ತೆ ಅಂತಕ್ಕಂಥದ್ದು. ಇನ್ಕ್ರೀಸ್ ಆದಾಗ ಮಾತ್ರ, ಓಕೆ, ಇನ್ಕ್ರೀಸ್ ಆದಾಗ ಮಾತ್ರ ಏನು ಮಾಡಬೇಕು, ಇದನ್ನು ತೊಗೋಬೇಕು. ಸೊ ಇದನ್ನು 25,000ಅಲ್ಲಿ 3,500 ಆದರೆ 21,500 ಏನಾಯಿತು, ಲೆಸ್ ಆಯಿತು. ಅದೇ ರೀತಿಯಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸ್ಟಾಕ್ ಈಸ್ ಗಿವನ್ ಆ್ಯಸ್ ಎ 7,000. ಸ್ಟಾಕಿನ ಎಷ್ಟು ಕೊಟ್ಟಿದ್ದಾರೆ, 7,000 ರುಪೀಸನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಫರ್ನಿಚರ್ ಇಸ್ ಗಿವನ್ ದ 25,000. ಫರ್ನಿಚರ್ ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ ಅಂತ ಹೇಳಿದರೆ 10%. ಆ 10% ಫರ್ನಿಚರ್ ಏನಾಯಿತು, ಡಿಪ್ರಿಷಿಯೇಟ್ ಆಯಿತು. ಅದಕ್ಕೆ 2,500 ಲೆಸ್ ಮಾಡಿದರೆ 22,500 ಅಂತಕ್ಕಂಥದ್ದಾಯಿತು. ನೆಕ್ಸ್ಟ್ ಬಿಲ್ಡಿಂಗ್, ವೆನ್ ವಿ ಕಮ್ ಟು ದ ಪಾರ್ಟ್ ಆಫ್ ಎ ಬಿಲ್ಡಿಂಗ್, ಇಟ್ ಈಸ್ ಎನ್ 50,000 ಆ್ಯಂಡ್ ಆಲ್ಸೋ ಬಿಲ್ಡಿಂಗು ವ್ಯಾಲ್ಯೂ ಕೂಡ ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ. ಬಟ್ ಆಸ್ ಪರ್ ವಿ ಹ್ಯಾವ್ ಸೀಯಿಂಗ್ ದಟ್ ಬಿಲ್ಡಿಂಗ್ ಈಸ್ ಎನ್ 50,000 ಇದೆ. ಬಿಲ್ಡಿಂಗ್ ಎಷ್ಟಿದೆ, 50,000 ಇದೆ. ಬಟ್ ವೆನ್ ಐ ಸೀಯಿಂಗ್ ಇನ್ ದ ಅಡ್ಜಸ್ಟ್ಮೆಂಟ್, ರಿವ್ಯಾಲ್ಯೂಡ್ ಆಗಿ ಅದು ಎಷ್ಟಾಗಿದೆ, 45,000 ಆಗಿದೆ. ರಿವ್ಯಾಲ್ಯೂಡ್ ಆಗಿ 45,000 ಆಗಿದೆ ಅಂದರೆ ಇಟ್ ಈಸ್ ಇನ್ ದ ಸೆನ್ಸ್ ಆಫ್ 5,000 ರುಪೀಸ್ ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ ಅಂತ ಅರ್ಥ. ಹೌದಾ? 5,000 ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಹಾಗಾಗಿ 45,000 ರುಪೀಸ್ ಏನಾಯಿತು, ಅದರ ರಿವ್ಯಾಲ್ಯೂಡ್ ಆಯಿತು. ನೆಕ್ಸ್ಟು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಈ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಬಗ್ಗೆ ನಾನು ಈಗ ಆಲ್ರೆಡಿ ನಿಮಗೆ ಮೊದಲೇ ತಿಳಿಸಿದ್ದೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಎನ್ ಡೀಮ್ಡ್ ಇನ್ಕಮ್ ದಟ್, ಅದನ್ನು ಎರಡು ಕಡೆಗಳಲ್ಲೂ ನಾವೇನು ಮಾಡಬೇಕಾಗಿರುತ್ತೆ, ತೋರಿಸಬೇಕಾಗಿರುತ್ತೆ. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೋರಿಸಬೇಕು, ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಏನು ಮಾಡಬೇಕು, ಇದನ್ನು ತೋರಿಸಬೇಕು ಅಂತಕ್ಕಂಥದ್ದು 2,000 ರುಪೀಸ್. ನೆಕ್ಸ್ಟ್ ವಿ ವಿಲ್ ನೆಕ್ಸ್ಟ್ ವಿ ಕ್ಯಾನ್ ಸಿ ದಟ್ ದ ಲಯಬಿಲಿಟಿ ಸೈಡ್. ಲಯಬಿಲಿಟಿ ಸೈಡಲ್ಲಿ ನಮಗೆ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಎಷ್ಟಿದೆ, 18,000. ನಾವೇನು ಮಾಡಬೇಕು, ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರೀಸು ಇವನ್ನ ನಾವು ಕಂಪಲ್ಸರಿಯಾಗಿ ಪೇಮೆಂಟ್ ಮಾಡಬೇಕಾಗಿರುತ್ತೆ, 12,000 ಇದೆ. ಅದೇ ರೀತಿಯಾಗಿ ಕ್ಯಾಪಿಟಲ್ಸ್ ಎಷ್ಟು ಜನದ್ದು, 3 ಜನರ ಕ್ಯಾಪಿಟಲ್ಸ್ಗಳಿದೆ. 64,800, 43,200, 40,000. ಸೊ ಈ ರೀತಿಯಾಗಿ ನಾವೇನಾಗಿದ್ವಿ, ಲೆಕ್ಕವನ್ನು ಕಂಪ್ಲೀಟು ಮಾಡಿದ್ವಿ. ಸೊ ಹಾಗಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ಟ್ಯಾಲಿ ಆಗುತ್ತೆ. 1,78,000, 1,78,000 ಅಂತಕ್ಕಂಥದ್ದು ಎರಡು ಕಡೆಗಳಲ್ಲೂ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸು ಟೋಟಲ್ ಆಯಿತು ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಾಗಿದೆ, ನಿಮ್ಮ ಪ್ರಾಬ್ಲಮ್ ಆಗಿದೆ. ಸೊ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್ ನೀಡ್ಫುಲ್ ವಿಷಯ ಹೇಳೋದು ಏನಪ್ಪ ಅಂತಂದರೆ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ನಂಬರ್ 1. ಪ್ರೀಪೇಯ್ಡ್ ಇನ್ಶೂರೆನ್ಸನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ ಮತ್ತೆ ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದರೂ ಕೂಡ ಮತ್ತೆ ತಿಳಿಸ್ತಾ ಇದ್ದೀನಿ. ಕಾರಣ ಏನು ನೆನ್ಪಿಟ್ಕೋಬೇಕು ಅಂತ ಹೇಳಂದರೆ, ವೆನ್ ಹಿ ಹ್ಯಾಸ್ ಬಿನ್ ಬ್ರಿಂಗ್ ದ ಗುಡ್ ವಿಲನ್ನು ತೊಗೊಂಡು ಬಂದಿದ್ದೇನೆ. ಗುಡ್ ವಿಲನ್ನು ಏನು ಮಾಡಬೇಕು, ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮತ್ತು ಇಲ್ಲಿ ಗುಡ್ ವಿಲನ್ನು ಏನು ಮಾಡ್ತೀವಿ, ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಫ್ ಇನ್ ಕೇಸ್ both these people in the sense of Sachin and Dravid is take over or withdrawn these capitals, ಈ ಗುಡ್ ವಿಲ್ ಅನ್ನು ವಿಡ್ರಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ವಿಡ್ರಾನ್ ಅನ್ನು ಬರಿಬೇಕಾಗಿರುತ್ತೆ. ಸೊ ಇದನ್ನು ಹಳೆ ಲೆಕ್ಕದಲ್ಲೂ ಕೂಡ ನಾನು ಎಕ್ಸಾಂಪಲ್ ಒಂದಿಗೆ ನಿಮಗೆ ತೋರಿಸಿದ್ದೀನಿ. ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ ಇವತ್ತಿಗೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಮುಂದಿನ ಪ್ರಾಬ್ಲಮಲ್ಲಿ ಏನು ಮಾಡೋಣ, ನಾವು ಎಲ್ಲರೂ ಕೂಡ ಭೇಟಿಯಾಗೋಣ. ಸೊ ಈ ಪ್ರಾಬ್ಲಮ್ ನಿಮ್ಮೆಲ್ಲರಿಗೂ ಕೂಡ ತಿಳಿದ್ರೆ, ಅರ್ಥ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಸೆಂಡ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಮತ್ತೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ.